ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಉಕ್ಕರಿಸಿದ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದಂತ ನೋಡೋಣ. ತುಂಬ ಸಾಫ್ಟಾಗಿ ಚೆನ್ನಾಗಿ ಈ ರೀತಿ ಉಬ್ಬಿ ಬರೋ ರೀತಿ ಯಾವ ರೀತಿ ಮಾಡಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ರೊಟ್ಟಿ ಅಂದ ತಕ್ಷಣ ತಟ್ಟೋದು ಎಲ್ಲ ಇರುತ್ತೆ, ಆದರೆ ಈ ರೊಟ್ಟಿಯನ್ನು ನಾವು ಉಜ್ಜಿಕೊಂಡೇ ಮಾಡ್ಕೊಂಬಿಡ್ಬೋದು. ರತೋಡಿ ಕಟ್ಟಿಗೆಯಿಂದ ಸೇಮ್ ಚಪಾತಿ ಯಾವ ರೀತಿ ಉಜ್ಜಿತು ಅದೇ ಥರ ತೆಳ್ಳಗೇನೆ ಮಾಡ್ಕೊಂಬಿಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಮೇಯ್ನ್ ನಾವು ಬಿಸಿನೀರು ಕಾಯಿಸ್ಕೋಬೇಕು. ಬಿಸಿನೀರು ಇಲ್ಲ ಅಂದರೆ ಅನ್ನದ ಗಂಜಿ ಇರುತ್ತಲ್ಲೋ ಅದರಿಂದನಾದರೂ ಮಾಡ್ಕೊಬೋದು. ನಾನು ಇಲ್ಲಿ ಬಿಸಿನೀರನ್ನು ಇಟ್ಕೊಳ್ತಾ ಇದ್ದೀನಿ. ನಾನು 2 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 4 ಗ್ಲಾಸ್ ನೀರನ್ನು ಬಳಸ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಮೆಜರ್ಮೆಂಟಲ್ಲಾದರೂ ತೊಗೊಳ್ರಿ. 1:2 ನೀರು ತೊಗೊಬೇಕು ನಾವಿಲ್ಲಿ. ನಾನು 4 ಗ್ಲಾಸ್ ನೀರು ತೊಗೊಂಡಿದ್ದಿಲ್ಲ, ಅದನ್ನು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಈ ರೀತಿ ಕುದಿ ಬರಬೇಕು. ನಮಗೆ ಈ ರೀತಿ ಕುದಿ ಬರ್ತಾ ಇರುವಾಗ ಈಗ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆನಪಿಡಲಿ, 4 ಗ್ಲಾಸ್ ನೀರಿಗೆ 2 ಗ್ಲಾಸ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ನೀರು ಕುದಿ ಬಂದ ತಕ್ಷಣ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ವ, ಅದನ್ನು ಸ್ಟವ್ ಆಫ್ ಮಾಡಿದ ಮೇಲೆ ನಾನಿಲ್ಲಿ ತಿರುಗಿಸ್ಕೊಳ್ತಾ ಇದ್ದೀನಿ. ನೀರು ಕುದಿಬೇಕು, ಹಿಟ್ಟು ಕುದಿಸ್ಬೇಕು ಅನ್ನೋದೆಲ್ಲ ಬೇಡ. ನೀರು ಜಸ್ಟ್ ಕುದಿ ಬಂದಿತ್ತಲ್ವ ಚೆನ್ನಾಗೆ, ಆ ಹಿಟ್ಟು ಹಾಕ್ಬಿಟ್ಟು ನಾವು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಆಯಿತು. ಏನೂ ಇಲ್ಲ, ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಹಿಟ್ಟು ಅನ್ನೋದು. ಮೆತ್ತಗಾಗುತ್ತೆ ಗಟ್ಟಿಯಾಗುತ್ತೆ ಅನ್ನೋ ಅವಶ್ಯಕತೆಯೇ ಇರೋದಿಲ್ಲ. ಇದು ಸ್ವಲ್ಪ ಹಾರಬೇಕು ಅಷ್ಟೇನಲ್ಲಿ. ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು ಗಂಟಾಗದೆ ರೀತಿಲಿ. ಅಂದರೆ ಅಷ್ಟೊಂದು ಗಂಟು ಆಗೋದಿಲ್ಲ. ನಾವು ಚೆನ್ನಾಗಿ ಮುದ್ದೆ ಯಾವ ರೀತಿ ಮಿಕ್ಸ್ ಮಾಡ್ಕೊತೀವೋ ಆ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಇಲ್ಲಿ ನಾನು ಸ್ವಲ್ಪನೇ ತೊಗೊಂಬಿಟ್ಟು ಈಗ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಕೈಗೆ ಸ್ವಲ್ಪ ನೀರಾದರೂ ಹತ್ಕೋಬೋದು. ಈ ಥರ ಒಣ ಹಿಟ್ಟಾದ್ರೂ ಸ್ವಲ್ಪ ಹಾಕ್ಕೊಂಡಾದ್ರೂ ಕಲಿಸ್ಕೋಬೋದು. ನಿಮ್ಗೆ ಏನಾದರೂ ತೆಳು ಅನಿಸಿತ್ತಪ್ಪ ಅಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೋಬೋದು. ಇಲ್ಲಿ ಕರೆಕ್ಟಾಗಿ ನಾನು ಹೇಳಿರೋ ಮೆಜರ್ಮೆಂಟ್ಗೆ ಸರಿ ಹೋಗುತ್ತೆ ಇದು. ಇಲ್ಲಿ ಚೆನ್ನಾಗಿ ಮೇಯ್ನ್ ಅಕ್ಕಿ ರೊಟ್ಟಿ ಮಾಡಬೇಕು ಅಂದರೆ ನಾದ್ಕೋಬೇಕು ಹಿಟ್ಟನ್ನೋದನ್ನ. ನಾನು ಇಲ್ಲಿ ಇಟ್ಟು ನೋಡಿಸ್ತಾ ಇದ್ದೀನಲ್ಲ, ಚೆನ್ನಾಗಿ ನಾದ್ಕೊಂಡು ಈ ರೀತಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ, ದೊಡ್ಡ ಬೇಕಂದರೆ ದೊಡ್ಡ, ಚಿಕ್ಕದು ಬೇಕಂದರೆ ಚಿಕ್ಕದು, ಆ ಸೈಜಲ್ಲಾದ್ರೂ ಮಾಡ್ಕೊಬೋದು. ಕೆಳಗಡೆ ಸ್ವಲ್ಪ ಹಿಟ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ವಲ್ಲ, ಈ ರೀತಿ ಚಪಾತಿ ಥರ ಲಟ್ಟಿಸ್ಕೊಂಡ್ಬಿಟ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಕ್ಕಿ ರೊಟ್ಟಿ. ಚಪಾತಿ ಯಾವ ರೀತಿ ಇದೆಯೋ ಅದೇ ಥರನೇ ಪ್ರೆಸ್ ಮಾಡ್ಕೊತ ಹೋಗಿಬಿಟ್ರೆ ಎಷ್ಟು ತೆಳುವಾಗಿ ಪೇಪರ್ ಥರ ಆದ್ರೂ ನಾವು ಮಾಡ್ಕೊಂಬಿಡ್ಬೋದು ಈ ರೊಟ್ಟಿನ. ನಮ್ಮಮ್ಮರೆಲ್ಲ ಮಾಡ್ತಾಯಿದ್ರು ಆಗ. ಅನ್ನದ ಗಂಜಿ ಬಸಿತಾ ಇದ್ರಲ್ಲ ಬಿಸಿ ಅಂಥದ್ದು, ಆ ನೀರಿಗೇನೆ ಅಂದರೆ ಗಂಜಿಗೇನೆ ಹಿಟ್ಟಾಗಿ ಕಲಿಸ್ಕೊಂಬಿಡೋರು. ತುಂಬ ಚೆನ್ನಾಗಿರ್ತಿತ್ತು ರೊಟ್ಟಿ. ಈಗ ಅನ್ನದ ಗಂಜಿ ಎಲ್ಲ ಬಸಿಯೋದಿಲ್ವಲ್ಲ ನಾವು, ಅದರಿಂದ ಈ ಥರ ಮಾಡ್ಕೊಂಬಿಡ್ತೀವಿ. ನೀರು ಕಾಯಿಸ್ಕೊಂಡು ಉಕ್ಕರಿಸ್ಕೊಂಬಂದರೆ ಒಂದು ಕುದಿ ಬಂದ ತಕ್ಷಣ ಹಿಟ್ಟು ಹಾಕೋದ್ರಿಂದ ಉಕ್ಕರಿಸಿದ ರೊಟ್ಟಿ ಅಂತ ಕರಿತೀವಿ ನಾವು. ಇನ್ನು ಈಗ ಲಟ್ಟಿಸಿದಂಥ ರೊಟ್ಟಿನ ಕಾದಿರೋ ತವ ಆಮೇಲೆ ಹಾಕಿಬಿಟ್ಟು ಸ್ವಲ್ಪ ಅದ್ರ ಮೇಲೆ ನೀರು ಸ್ಪ್ರೆಡ್ ಮಾಡಿ ಈ ಥರ ಒತ್ತಾದರೂ ಒತ್ಕೋಬೋದು. ಇಲ್ಲಾಂದರೆ ಆದಷ್ಟು ಈ ರೊಟ್ಟಿಗೆ ಜಾಸ್ತಿ ಫ್ಲೇಮ್ ಇರಬೇಕು ನಮಗೆ. ಇಲ್ಲಾಂದರೆ ಈ ಥರ ಗ್ಯಾಸ್ ಫ್ಲೇಮಲ್ಲಿ ಇಟ್ಬಿಟ್ರೆ ನೋಡಿ ಯಾವ ರೀತಿ ಹುಬ್ಬಿ ಬರ್ತಾ ಇದೆ ರೊಟ್ಟಿ ಅನ್ನೋದು. ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸು ಸಹ ಹಾಕಿ ಕಳಿಸ್ಬೋದು, ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ ಅನ್ನೋದು. ನಾನು ಹಿಟ್ಟನ್ನು ಸಹ ಎಲ್ಲ ನಾದ್ಕೊಂಡ್ಬಿಟ್ಟು ದೊಡ್ಡದಾಗಿ ತಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಚಿಕ್ಕ ಅಂದರೆ ಭಾಳ ಲೇಟ್ ಆಗ್ತಾ ಇರುತ್ತೆ ಮಾಡೋಕ್ಕೆ. ಅದಕ್ಕೆ ಸ್ವಲ್ಪ ದೊಡ್ಡವಾಗಿಬಿಟ್ರೆ ಬೇಗ ಆಗುತ್ತೆ ಅಂತಂದು ಜಾಸ್ತಿ ಹಿಟ್ಟು ತೊಗೊಂಡು ದೊಡ್ಡ ಸ್ವಲ್ಪ ಹಗಲ ಉಜ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬರ್ತಾ ಇದೆ. ಈ ಕಡೆ ನಾವು ಒಂದು ರೊಟ್ಟಿ ಸುಡೋದ್ರೊಳಗಡೆ ಆ ಕಡೆ ಒಂದು ರೊಟ್ಟಿ ಉಜ್ಕೊಳ್ತಾ ಇರ್ಬೋದು ನಾವು. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ಆ ಹಿಟ್ಟೇನಾದರೂ ಉಳಿದಿದೆ ಅಂದರೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟ್ ಡೇ ಸಹ ಮಾಡ್ಕೊಬೋದು. ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು. ಓಕೆ ಫ್ರೆಂಡ್ಸ್, ಬಾಯ್.